ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸರಳ ಬಡ್ಡಿ, ಇಂಗ್ಲೀಷಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂತೀವಿ. ಓಕೆ. ಇದರಲ್ಲಿ ಎಲ್ಲ ಕಾನ್ಸೆಪ್ಟ್ಸ್, ಫಾರ್ಮುಲಾಸ್, ಒಂದೊಂದು ಎಕ್ಸಾಂಪಲ್ ಮೂಲಕ ಎಲ್ಲ ಕಾನ್ಸೆಪ್ಟ್ಗಳನ್ನು ಎಲ್ಲ ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ. ಓಕೆ. ಇದರಲ್ಲಿ ನಮಗೆ SSC, KPSC, RRB ಮತ್ತು ಎಲ್ಲ ಥರದ ಬ್ಯಾಂಕಿಂಗ್ ಅಥವಾ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪದೇ ಪದೇ ಇದರ ಬಗ್ಗೆ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು. ಓಕೆ. ನಾವೀಗ ಈ ಕಾನ್ಸೆಪ್ಟಲ್ಲಿ ಮುಂದೆವರೆಯೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದು ಉದಾಹರಣೆಯಿಂದ ನಾವು ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್ ಆಗಿ ನಾನು ನನ್ನ ಸ್ನೇಹಿತನ ಬಳಿ ಹೋಗಿ ನನಗೆ ಒಂದು 10,000 ಬೇಕು, 1 ವರ್ಷ ನಂತರ ನಾನು ಹಿಂತಿರುಗಿಸುತ್ತೇನೆ ಅಂತ ಹೇಳುತ್ತೇನೆ. ನನ್ನ ಸ್ನೇಹಿತ ಯೋಚನೆ ಮಾಡಿ, ಓಕೆ ನಾನು ಕೊಡ್ತೀನಿ, ಆದರೆ 1 ವರ್ಷ ನಂತರ ನನಗೆ 11,000 ನೀನು ರಿಟರ್ನ್ ಕೊಡಬೇಕು. 11,000 ನನಗೆ ಯೋಚನೆ ಆಗುತ್ತೆ, 10,000 ಅಲ್ಲ ತಗೊಂಡಿದ್ದು, 11,000 ಯಾಕೆ ಕೇಳ್ತಾ ಇದ್ದೇನೆ ಅಂತ. 10,000 ಪ್ಲಸ್ ಈ 1,000 ಏನಿದೆ ಅಲ್ವಾ, ಇದನ್ನು ನಾವು ಸಿಂಪಲ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ಅಥವಾ ಇಂಟ್ರೆಸ್ಟ್ ಅಂತ ಕರಿತೇವೆ. ಓಕೆ. ಒಟ್ಟು ನಾನು ಅವನಿಗೆ ಎಷ್ಟು ಹಿಂತಿರಿಸ್ಬೇಕು? 11,000. 10,000 ನಾನು ಇಸ್ಕೊಂಡಿದ್ದು, 1,000 ಇಂಟ್ರೆಸ್ಟ್, ಅದರ ಜೊತೆ ಟೋಟಲ್ ಆಗಿ ನಾನು 11,000 ಕೊಡಬೇಕು. ಓಕೆ. ಇದನ್ನು ನಾವು ಅಮೌಂಟ್ ಅಂತೀವಿ. ಪ್ರಿನ್ಸಿಪಲ್ ಇಲ್ಲಿ 10,000, ಇಂಟ್ರೆಸ್ಟ್ ಬಂದು ಬಡ್ಡಿ 1,000 ಆಗಿದೆ, ಹಾಗೆ ಅಮೌಂಟ್ ಬಂದು 11,000. ಓಕೆ. ಈ ಎಲ್ಲ ಕೀವರ್ಡ್ಸ್ ನಾವು ನೆನ್ಪಿಟ್ಕೋಬೇಕು. ಪ್ರಿನ್ಸಿಪಲ್ ಅಂದರೆ ನಾವು ಬೇಸಿಕ್ ಏನು ತಗೊತೀವಿ, ಈ ಅಮೌಂಟ್ ಬಂದು ಪ್ರಿನ್ಸಿಪಲ್. ಹಾಗೆ ಹೆಚ್ಚುವರಿ, ಇದಕ್ಕೆ ನಾವು ಎಕ್ಸ್ಟ್ರಾ ಬಡ್ಡಿ ಕಟ್ತೀವಲ್ಲ, ಅದು ಇಂಟ್ರೆಸ್ಟ್. ಓಕೆ. ಟೋಟಲ್ ಇಂಟ್ರೆಸ್ಟ್ ಹಾಗೆ ಪ್ರಿನ್ಸಿಪಲ್ ಅಮೌಂಟ್ ಎರಡು ಸೇರಿ ಅಮೌಂಟ್ ಆಗುತ್ತೆ. ಓಕೆ. ಈ ಎಲ್ಲ ಕೀ ಟರ್ಮ್ಸ್ ಎಲ್ಲ ನಾವು ನೆನ್ಪಿಟ್ಕೋಬೇಕು ರಿಲೇಟೆಡ್ ಟು ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಥವಾ ಮೂಲಧನ, ಇದು ನಮ್ಗೆ ಗೊತ್ತಿದೆ. ದ ಒರಿಜಿನಲ್ ಮನಿ ನಾವು ಏನು ತಗೊಂಡಿರ್ತೀವಿ, ಇದು ಇತರರೊಂದಿಗೆ ಅಥವಾ ಬ್ಯಾಂಕೊಂದಿಗೆ, ಇದು ನಮ್ಮ ಪ್ರಿನ್ಸಿಪಲ್ ಅಮೌಂಟು. ಹಾಗೆ ಬಡ್ಡಿ ಅಥವಾ ಇಂಟ್ರೆಸ್ಟ್, ಅದು ಎಕ್ಸ್ಟ್ರಾ ಏನು ಅಮೌಂಟ್ ಪೇ ಮಾಡ್ತೀವಿ ನಾವು ಇಸ್ಕೊಂಡಿದ್ದಕ್ಕೆ, ಅದು ಇಂಟ್ರೆಸ್ಟ್ ಅಥವಾ ಬಡ್ಡಿ ಅಂತಿದೆ. ಓಕೆ. ಅಮೌಂಟ್ ಅಂದರೆ ಒಟ್ಟು ಹಣ, ಇಂಟ್ರೆಸ್ಟ್ ಮತ್ತು ನಾವು ಮೂಲಧನ ಅದೇ ಪ್ರಿನ್ಸಿಪಲ್ ಎರಡು ಸೇರಿ ಅಮೌಂಟ್ ಆಗುತ್ತೆ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ. ರೇಟ್ ಆಫ್ ಇಂಟ್ರೆಸ್ಟ್ ಯಾವಾಗಲೂ ಪರ್ಸೆಂಟೇಜ್. ಓಕೆ. 100 ರೂಪಾಯಿ ಇಸ್ಕೊಂಡಿರೋ ನಮಗೂ, ಅದಕ್ಕೆ ನಾವು 10% ನಾವು ಇಂಟ್ರೆಸ್ಟ್ ರೇಟ್ ಅಂತೀವಿ. ಓಕೆ. ರೇಟ್ ಆಫ್ ಇಂಟ್ರೆಸ್ಟ್ 10%, 100 ರೂಪಾಯಿಗೆ ಅಂದರೆ 10 ರೂಪಾಯಿ. ಓಕೆ. ಈ ಎಕ್ಸ್ಟ್ರಾ 10 ರೂಪಾಯಿ ಏನಿದೆ ಅದು ನಮ್ಮ ಇಂಟ್ರೆಸ್ಟ್. ಓಕೆ. 10% ಏನಿದೆ ಅದು ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ. ಸಮಯ ನಮ್ಗೆ ಗೊತ್ತಿದೆ. ನಾವು ಯಾವತ್ತಾದರೂ ಅಮೌಂಟ್ ಇಸ್ಕೊಂಡವಾಗ 6 ತಿಂಗಳಿಗೆ ಅಥವಾ 1 ವರ್ಷ, 2 ವರ್ಷ, 3 ವರ್ಷ, 1 ತಿಂಗಳು, ಈ ಥರ ಏನೇನು ಮೆನ್ಷನ್ ಮಾಡ್ತೀವಲ್ಲ, ಇದೆಲ್ಲ ಟೈಮ್. ಹಾಗೆ ಸಿಂಪಲ್ ಇಂಟ್ರೆಸ್ಟಿನ ಫಾರ್ಮುಲಾ ಇದು ತುಂಬ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ, PRT/100. ಓಕೆ. P ಅಂದರೆ ಪ್ರಿನ್ಸಿಪಲ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, T ಅಂದರೆ ಟೈಮ್, ಎಷ್ಟು ತಿಂಗಳು, ಎಷ್ಟು ವರ್ಷ, ಇದೆಲ್ಲ ಟೈಮ್. ಓಕೆ. /100. ಯಾಕೆ ಈ 100 ಅಂದರೆ ಇದು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಪರ್ಸೆಂಟೇಜಲ್ಲಿ ಇರುತ್ತಲ್ಲ, ಅದನ್ನು ಕನ್ವರ್ಷನ್ ಮಾಡೋದಕ್ಕೆ ನಾವು /100 ಮಾಡ್ತೀವಿ. ಓಕೆ. ಈ ಎಲ್ಲ ಕೀ ಟರ್ಮ್ಸನ್ನು ನಾವು ನೆನ್ಪಿಟ್ಕೋಬೇಕು ಸಿಂಪಲ್ ಇಂಟ್ರೆಸ್ಟನ್ನು ಓದುವಾಗ. ಟೈಮ್ ನಮಗೆ ಗೊತ್ತಿದೆ. ನಾವು ಹಣವನ್ನು ಎಷ್ಟು ಕಾಲಕ್ಕೆ ಬಳಸಿದ್ದೇವೆ ಅಥವಾ ಹೊಂದಿದ್ದೇವೆ, ಈ ಅವಧಿ ಅಥವಾ ಇದೊಂದು ಸಮಯವನ್ನು ನಾವು ಟೈಮ್ ಅಂತ ಕರಿತೇವೆ ಸಿಂಪಲ್ ಇಂಟ್ರೆಸ್ಟಲ್ಲಿ. ಓಕೆ. ಟೈಮ್ ತುಂಬ ಇಂಪಾರ್ಟೆಂಟ್ ನಮಗೆ. ಇದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು ಫಾರ್ಮುಲಲ್ಲಿ. ಇವಾಗ ಟೈಮ್ ನಮಗೆ ತಿಂಗಳಲ್ಲಿ ಕೊಟ್ಟಿದಾಗ ನಾವು ಅದನ್ನು ವರ್ಷನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. SI ಫಾರ್ಮುಲಲ್ಲಿ ಟೈಮನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ P ಅಂದರೆ ಪ್ರಿನ್ಸಿಪಲ್ ಅಮೌಂಟು, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟು, ಟೈಮ್ ಬಂದು T ಇದೆಲ್ಲ ಮಂತ್ಸಲ್ಲಿ ಇದ್ರೆಗಿನ ಕ್ವಶನಲ್ಲಿ ನಾವು ಅದನ್ನು ಇಯರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಅರ್ಥ ಆಯ್ತಾ? T ಈಗ 18 ಮಂತ್ಸ್ ಇದೆ ಅಂದರೆ ನಾವು 18/12 ಮಾಡಬೇಕು T ಪ್ಲೇಸಲ್ಲಿ. ಓಕೆ. ಇದೆಲ್ಲ ನಮಗೆ ಕ್ವಶನ್ಸ್ ಮಾಡುವಾಗ ನಾವು ಈ ಕಾನ್ಸೆಪ್ಟ್ಗಳನ್ನೆಲ್ಲ ತಿಳ್ಕೊತ ಹೋಗೋಣ. ಓಕೆ. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಇವಾಗ ಕ್ವಶನಲ್ಲಿ ಮಂತ್ ಇದ್ದರೆ ಅದನ್ನು ನಾವು ಇಯರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಹಾಗೆ ನಮಗೆ ಬೇಸಿಕ್ ಗೊತ್ತಿದೆ, 12 ತಿಂಗಳು ಅಂದರೆ 1 ವರ್ಷ, 24 ತಿಂಗಳು ಅಂದರೆ 2 ವರ್ಷ. ಓಕೆ. ಹಾಗೆ 6 ತಿಂಗಳು ಅಂದರೆ ಅರ್ಧ ವರ್ಷ. ಓಕೆ. 1 ವರ್ಷ, 1.5 ವರ್ಷ ಅಂದರೆ 18. ಓಕೆ. ಈ ಥರ. ಆಲ್ವೇಸ್ ನಾವು ಏನು ನೆನ್ಪಿಟ್ಕೋಬೇಕು ಇದರಲ್ಲಿ,
ಫಸ್ಟ್ ನಾವು ಮಂತು ಕ್ವಶನಲ್ಲಿ ಟೈಮ್ ಬಂದು ಮಂತ್ಸಲ್ಲಿದ್ದರೆ ಅದನ್ನು ಇಯರಲ್ಲಿ ಕನ್ವರ್ಟ್ ಮಾಡಿ ಆವಾಗ ನಾವು ಅದನ್ನು ಎಸ್ ಐ ಫಾರ್ಮುಲಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಇಯರ್ಸಲ್ಲಿ ಟೈಮನ್ನು. ಓಕೆ, ಇದು ನಮಗೆ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾದ ವಿಷಯ.